ಬಹುತೇಕ ನೀವೆಲ್ಲರೂ ಕೂಡ ಶಿವನಿಗೆ ತುಂಬ ಪ್ರಿಯವಾದಂತಹ ಬಿಲ್ವಪತ್ರೆಯ ವೃಕ್ಷವನ್ನು ನೋಡಿಯೇ ಇರ್ತೀರಿ. ಆ ಬಿಲ್ವಪತ್ರೆಯ ವೃಕ್ಷದ ಎಲೆ 3 ದಳದಿಂದ ಕೂಡಿರ್ತದೆ. ಆ 3 ದಳಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಪ್ರತಿನಿಧಿ ಅಂತಲೂ ಕೂಡ ಹೇಳ್ತಾರೆ. ಅದೇ ರೀತಿ ಶಿವನ ಆಯುಧವಾದಂಥ ತ್ರಿಶೂಲದ ಪ್ರತಿನಿಧಿ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಏನು ಶಿವನಿಗೆ 3 ಕಣ್ಣಿವೆಯಲ್ಲ, ಆ 3 ಕಣ್ಣುಗಳ ಪ್ರತಿನಿಧಿ ಆ ಬಿಲ್ವಪತ್ರೆ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಈ ಬಿಲ್ವಪತ್ರೆ ಶಿವನಿಗೆ ತುಂಬ ಪ್ರಿಯವಾಗಿದ್ದು, ಈ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರ ಮೂಲಕ ಆ ಶಿವನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರೂ ಆಗಿರ್ತೀರಿ ಅಂತೇಳಿ ಭಾವಿಸ್ತೀನಿ. ಆದರೆ ಇದೇ ಬಿಲ್ವವೃಕ್ಷದಲ್ಲಿ ಮಹಾಬಿಲ್ವವೃಕ್ಷ ಅಂತ ಇದ್ದಾವೆ. ಈ ಬಿಲ್ವವೃಕ್ಷಗಳ ವಿಶೇಷತೆ ಏನಪ್ಪ ಅಂದರೆ ಮಹಾಬಿಲ್ವವೃಕ್ಷಗಳ ವಿಶೇಷತೆ ಏನಂದರೆ, ನೀವೆಲ್ಲ ಬಹುತೇಕ ನೋಡಿರುವಂತಹ ಈ ಬಿಲ್ವವೃಕ್ಷಗಳಲ್ಲಿ 3 ದಳಗಳು, ಅಂದರೆ ಒಂದು ಎಲೆಯಲ್ಲಿ 3 ದಳಗಳಿರ್ತವೆ. ಆದರೆ ಈ ಮಹಾಬಿಲ್ವ ವೃಕ್ಷದಲ್ಲಿ 5 ದಳಗಳು, 5 ಎಲೆಗಳು ಇರ್ತವೆ. 9 ಎಲೆಗಳು ಇರುವ ಬಿಲ್ವ ವೃಕ್ಷವೂ ಇದೆ. ಹಾಗೆ 11 ಎಲೆಗಳಿರುವಂತಹ ಮಹಾಬಿಲ್ವ ವೃಕ್ಷವೂ ಇದೆ. ಮತ್ತೊಂದು 13 ಎಲೆಗಳಿರುವಂತಹ ಮಹಾಬಿಲ್ವ ವೃಕ್ಷವೂ ಇದೆ. ನಾನಿವತ್ತು ನಿಮಗೆ ಬಹಳ ಬಹಳ ವಿಶೇಷವಾದಂತಹ 9 ದಳಗಳಿರುವಂತಹ ಬಿಲ್ವ ವೃಕ್ಷದ ದರ್ಶನವನ್ನು ಮಾಡ್ತಾ ಇದ್ದೀನಿ. ಹೀಗಾಗಿ ಈ 9 ದಳದ ಬಿಲ್ವ ವೃಕ್ಷವನ್ನು ನೀವು ನೋಡಿ ಈ ಕೂಡಲೇ ದಯಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಆ ಶಿವನ ಕೃಪೆಗೆ ಪಾತ್ರರಾಗ್ತೀರಿ ಅಂತೇಳಿ ಭಾವಿಸ್ತೀನಿ. ನೀವೆಲ್ಲರೂ ಕೂಡ ಶಿವನ ಭಕ್ತರು, ಆಸ್ತಿಕರಾಗಿದ್ದರೆ, ನಾಸ್ತಿಕರಾಗಿದ್ದರೆ ನೀವು ಇದ್ರ ಬಗ್ಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಾಮೆಂಟನ್ನು ಮಾಡಿ. ಆತ್ಮೀಯ ವೀಕ್ಷಕರೇ, ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೇ ಮಹಾಬಿಲ್ವ ವೃಕ್ಷ. ಅಂದರೆ ಒಂದು ಎಲೆಯಲ್ಲಿ 9 ದಳಗಳಿರುವಂತಹ ಮಹಾಬಿಲ್ವ ವೃಕ್ಷ ಇದಾಗಿದೆ. ಬೇಕಂದರೆ ನೀವು ಈ ವಿಡಿಯೋವನ್ನು ನಿಲ್ಲಿಸಿ ಇದನ್ನು ಜೂಮ್ ಮಾಡಿ ಒಂದು ಎಲೆಯಲ್ಲಿ 9 ದಳಗಳಿರುವುದನ್ನು ಪ್ರತ್ಯಕ್ಷವಾಗಿ ನೋಡಬಹುದು. ಹೀಗೆ ನೋಡಿರೂ ಕೂಡ ಕಾಣ್ತಾ ಇದೆ. ಹೀಗಾಗಿ ಇದು ಶಿವನಿಗೆ ತುಂಬ ಪ್ರಿಯವಾದಂತಹ ಮಹಾಬಿಲ್ವ ವೃಕ್ಷ ಅಂತೇಳಿ ಕರೀತಾರೆ. ಈ ಶಿವ ಇದನ್ನಲ್ಲ, ಶಿವನಿಗೆ ಈ ಬಿಲ್ವಪತ್ರೆಯೇ ಭಾಳ ಇಷ್ಟವಾದಂತೆ. ಬೇರೆ ಯಾವುದನ್ನು ಅರ್ಪಿಸಿದರೂ ಕೂಡ ಶಿವ ಸಂತೃಪ್ತನಾಗೋದಿಲ್ವಂತೆ ಭಕ್ತರ ವಿಷಯದಲ್ಲಿ. ಈ ಬಿಲ್ವಪತ್ರೆಯನ್ನು ಅರ್ಪಿಸಿದರೂ ಮಾತ್ರ ತುಂಬ ಸಂತುಷ್ಟನಾಗ್ತಾನೆ ಅಂತೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಶಿವ ಒಬ್ಬ ಸರಳವಾದಂತಹ ಮತ್ತು ಶಕ್ತಿಯುತವಾದಂತಹ ದೇವತೆಯಾಗಿದೆ. ಆದ್ದರಿಂದಲೇ ನಾವು ಭಕ್ತರು ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಹೇಳೋದು ಸುಲಭ ಆಯ್ತೆ. ಈ ನಮ್ಮ ದೇವಾನುದೇವತೆಗಳಲ್ಲಿ ಶಿವನ ವಿಶೇಷತೆ ಏನಪ್ಪ ಅಂದರೆ, ಶಿವ ತನ್ನ ಭಕ್ತರಿಂದ ಭಕ್ತಿಯೊಂದನ್ನು ಹೊರತುಪಡಿಸಿ ಬೇರೇನನ್ನೂ ಬಯಸೋದಿಲ್ಲ. ಭಕ್ತನೊಬ್ಬ ಕಳ್ಳನಾಗಿದ್ದರೂ ಸರಿಯೇ, ಸುಳ್ಳುನಾಗಿದ್ದರೂ ಸರಿಯೇ, ಖದೀಮನಾಗಿದ್ದರೂ ಸರಿಯೇ, ಕಾಮುಕನಾಗಿದ್ದರೂ ಸರಿಯೇ, ಅವನು ಏನಾದರೂ ಆಗಿರಲಿ ಶಿವನ ಮೇಲೆ ಭಕ್ತಿಯೊಂದನ್ನು ಇಟ್ಟರೆ ಅವನಿಗೆ ತನ್ನ ಕೃಪೆಯನ್ನು ತೋರಿಸ್ತಾನೆ. ಶಿವ ಅವನಿಗೆ ಆಶೀರ್ವದಿಸ್ತಾನೆ. ಶಿವ ಅವನೆಲ್ಲ ಕಷ್ಟಗಳನ್ನು ಬಗೆಹರಿಸ್ತಾನೆ ಎನ್ನುವಂಥದ್ದು ನಮ್ಮ ಪುರಾಣ ನಂಬಿಕೆ ಆಗಿದೆ. ಹೀಗಾಗಿಯಿಂದಲೇ ನಮ್ಮ ಏನು ಈ ರಾಮಾಯಣದ ಮಹಾ ಖಳನಾಯಕ ಅಂತ ಬಿಂಬಿತವಾಗಿರುವಂಥ ರಾವಣ ಕೂಡ ಶಿವನ ಮಹಾಭಕ್ತನಾಗಿದ್ದ. ಅಂತಹ ಶಿವನ ಮಹಾಭಕ್ತನಾಗಿದ್ದಂತಹ ರಾವಣ ಕೂಡ ಶಿವನಿಗೆ ಅರ್ಪಿಸುತ್ತಿದ್ದುದು ಈ ಮಹಾಬಿಲ್ವ ಪತ್ರೆಯನ್ನೇ. ಅಂದರೆ ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಮಹಾಬಿಲ್ವ ವೃಕ್ಷ, ಇದರ ಎಲೆಯಲ್ಲಿ 9 ದಳಗಳಿದ್ದಾವೆ. ಇದೇ ಪತ್ರೆಯನ್ನೇ ಶಿವನಿಗೆ ಅರ್ಪಿಸುವುದರ ಮೂಲಕ ಶಿವನ ಶಕ್ತಿಯನ್ನು ಪಡೆದುಕೊಂಡ, ಶಿವನ ಕೃಪೆಗೆ ಪಾತ್ರನಾದಂತಹ ರಾವಣಾಸುರ. ಈ ಶಿವತಾಂಡವ ನೃತ್ಯದ ಸ್ತೋತ್ರ ಇದೆಯಲ್ಲ, ಅದನ್ನು ಬರೆದಿರೋನು ಕೂಡ ರಾವಣಾಸುರ ಅನ್ನೋದು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ 9 ಎಲೆಗಳ ಅಥವಾ 9 ದಳಗಳ ಮಹಾಬಿಲ್ವ ವೃಕ್ಷದ ವೈಶಿಷ್ಟ್ಯವೇನಪ್ಪ ಅಂದರೆ, ಇದು ಸಾಮಾನ್ಯ ಬಿಲ್ವಪತ್ರೆಗಿಂತ ಇದು ಅತ್ಯಂತ ಅಪರೂಪದ ಒಂದು ಮರ ಆಗಿದೆ. ಮತ್ತು ಉನ್ನತ ಆಧ್ಯಾತ್ಮದ ಕಂಪನಗಳನ್ನು ಹೊಂದಿರುವಂತಹ ಒಂದು ಬಿಲ್ವಪತ್ರೆ ಇದು ಅಂತೇಳಿ ನಮ್ಮ ಪುರಾಣ ಪರಿಗಣಿಸ್ತದೆ. ಶಿವನಿಗೆ ಈ 9 ದಳದ ಬಿಲ್ವ ವೃಕ್ಷವೇ ಮಹಾಪವಿತ್ರ ಅಂಥೇಳಿ ಶಿವ ಭಾವಿಸ್ತಾನೆ ಅಂತೇಳಿ ನಮ್ಮ ಪುರಾಣ ತಿಳಿಸ್ತದೆ. ಹಾಗೆ ಆ ರಾವಣಾಸುರ ತನ್ನ ಕಠಿಣ ತಪಸ್ಸನ್ನು ಮತ್ತು ಶಿವಪೂಜೆಯನ್ನು ಮಾಡಬೇಕಂತಹ ಸಂದರ್ಭದಲ್ಲಿ ಮತ್ತು ಶಕ್ತಿಶಾಲಿ ಪೂಜಾ ವಿಧಾನಕ್ಕಾಗಿ ಈ 9 ದಳದ ಬಿಲ್ವ ವೃಕ್ಷದ ಈ 9 ದಳದ ಪತ್ರೆಯನ್ನೇ ಬಳಸ್ತಿದ್ದ ಅಂತೇಳಿ ನಮ್ಮ ಪುರಾಣ ನಮಗೆ ತಿಳಿಸ್ತದೆ. ಇಲ್ಲಿಯೇ ಆ ಶಕ್ತಿ ದೈವ ಶಿವ ಮತ್ತು ಈ ಮಹಾಭಕ್ತ ರಾವಣನ ಸಂಬಂಧವನ್ನು ಹೇಳ್ಬಿಡಬೇಕು. ಏನಪ್ಪ ಅಂದರೆ, ನಾವೆಲ್ಲರೂ ತಿಳಿದಿರುವಂತೆ ಆ ರಾವಣನಿಗೆ 10 ತಲೆಗಳಿದ್ದಾವೆ. ಆದರೆ ಆರಂಭದಲ್ಲಿ ಇದ್ದದ್ದು ರಾವಣನಿಗೆ 10 ತಲೆಗಳಲ್ಲ, ಇದ್ದಿದ್ದು ಏಕೈಕ ಒಂದೇ ತಲೆ. ಆದರೆ ಶಿವನ ಕುರಿತು ಧ್ಯಾನ ಮಾಡುವಾಗ, ಶಿವನ ತಪಸ್ಸನ್ನು ಮಾಡಬೇಕಾದ್ರೆ ಶಿವನ ಬೇಗ ಪ್ರತ್ಯಕ್ಷನಾಗಲಿಲ್ವಲ್ಲ ಅನ್ನುವ ಕಾರಣದಿಂದ ಆ ರಾವಣಾಸುರ ತನ್ನ
ಕತ್ತನ್ನು ಅಂದರೆ ತನ್ನ ತಲೆಯನ್ನು ಕತ್ತರಿಸ್ಕೊಳ್ತಾನೆ. ಆಗ ಈತನ ಭಕ್ತಿಗೆ ಮೆಚ್ಚಿದಂತಹ ಶಿವ ಮತ್ತೊಂದು ತಲೆಯನ್ನು ಕರುಣಿಸ್ತಾನೆ. ಹೀಗೆ 10 ತಲೆಗಳನ್ನು ಕತ್ತರಿಸಿಕೊಂಡಾಗಲೂ ಕೂಡ ಮತ್ತೆ 10 ತಲೆಗಳನ್ನು ದಯಪಾಲಿಸಿದ್ರಿಂದಲೇ ಆ ರಾವಣಾಸುರನಿಗೆ 10 ತಲೆಗಳು ಮೂಡಿದ್ವು ಅಂತೇಳಿ ನಮ್ಮ ಪುರಾಣ ಹೇಳ್ತದೆ. ಇಲ್ಲಿ ನಾವೀಗ ಈ ನವದಳದ ಮಹಾಬಿಲ್ವ ವೃಕ್ಷದ ಕಡೆಗೆ ಬರೋಣ. ಶಿವಪೂಜೆಯಲ್ಲಿ ಬಿಲ್ವಪತ್ರೆಯನ್ನು ಅರ್ಪಿಸುವಂಥದ್ದು ಭಾಳ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಕೂಡ ಈ 5 ದಳದ 9 ದಳದ 11 ದಳದ 13 ದಳದ ಬಿಲ್ವಪತ್ರೆಯನ್ನು ಅರ್ಪಿಸುವಂಥದ್ದು ಅತ್ಯಂತ ಶ್ರೇಷ್ಠ ಮತ್ತು ಮಂಗಳಕರ ಅಂತ ಹೇಳ್ತಾರೆ. ಮತ್ತು ಈ ಬಿಲ್ವಪತ್ರೆಯನ್ನು ಈ 9 ದಳದ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಪೂಜೆ ಮಾಡೋದರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಎನ್ನುವಂತಹ ನಂಬಿಕೆ ನಮ್ಮ ಪುರಾಣ ಕಾಲದಿಂದಲೂ ಕೂಡ ಇದೆ. ಈ 5 ದಳದ 9 ದಳದ 11 ದಳದ ಅಥವಾ 13 ದಳದ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರ ಮೂಲಕ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಎನ್ನುವಂಥದ್ದು ಪುರಾಣದ ನಂಬಿಕೆ ಆಗಿದ್ದರೂ ಕೂಡ ಈ ಮರಗಳು ನಮ್ಮ ಕಣ್ಣಿಗೆ ಬೀಳೋದೇ ಬಹಳ ಅಪರೂಪ. ಅಂದರೆ ಈ ಮರಗಳು ಇರೋದೇ ಬಹಳ ಅಪರೂಪ ಮತ್ತು ಸಿಗೋದು ಕೂಡ ತುಂಬ ಕಷ್ಟ. ಹೀಗಾಗಿ ಎಲ್ಲ ಭಕ್ತರು ಕೂಡ ಇವನ್ನು ಶಿವನಿಗೆ ಅರ್ಪಿಸಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ರಾವಣನಂಥ ಮಹಾಭಕ್ತನೊಬ್ಬ ಇಂಥ ಪತ್ರೆಯನ್ನು ಅರ್ಪಿಸಿ ಶಿವನ ದರ್ಶನವನ್ನು ಪಡೆಯಲಿಕ್ಕೆ ಸಾಧ್ಯ ವಾಯಿತು. ಈಗಲೂ ಕೂಡ ಈ ಭೂಮಿ ಮೇಲೆ ಈ ಮರಗಳು ಇರೋದ್ರಿಂದ ಅನೇಕರು ಶಿವನಿಗೆ ಈ 9 ದಳದ 11 ದಳದ 5 ದಳದ ಬಿಲ್ವಪತ್ರೆಯನ್ನು ಅರ್ಪಿಸಿ ಶಿವನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತೇಳಿ ಹೇಳ್ತಾರೆ. ಈ 5 ದಳದ 9 ದಳದ ಮಹಾಬಿಲ್ವ ವೃಕ್ಷದ ಪತ್ರೆ ಶಿವನಿಗೆ ಯಾಕೆ ಪ್ರಿಯ ಅಂತೆ ಅಂದರೆ, ಈ 5 ದಳದ ಪತ್ರೆ ಇದೆಯಲ್ಲ, ಆ 5 ದಳದಲ್ಲಿ ಈ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿಘ್ನೇಶ್ವರ ಅಂದರೆ ಗಣೇಶ ಹಾಗೂ ಪಾರ್ವತಿ ತಾಯಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಈ 9 ದಳದ ಪತ್ರೆಯಲ್ಲಿ ನವಗ್ರಹಗಳೇ ಅದರಲ್ಲಿ ನೆಲೆಸಿರ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಈ ನವಗ್ರಹಗಳು ಅಂದರೆ ಅದು ಅಖಂಡವಾದಂಥದ್ದು. ಹೀಗಾಗಿ ಈ ನವದಳದ ಅಂದರೆ 9 ದಳದ ಈ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸೋದ್ರಿಂದ ಅದು ಈ ನವಗ್ರಹ ಪೂಜೆಗೆ ಸಮಾನವಾದದ್ದು ಅಂತ ಹೇಳ್ತಾರೆ. ಜೊತೆಗೆ ಈ 9 ದಳದ ಶಿವನಿಗೆ ಪೂಜಿಸಿದಂಥ ಆ ಪತ್ರೆಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ, ಅಂದರೆ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡ್ರೆ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರ ಆಗ್ತವೆ, ಹಣಕಾಸಿನ ವ್ಯವಹಾರ ಸುಲಭವಾಗ್ತದೆ ಅಂತಲೂ ಕೂಡ ಅನೇಕ ಭಕ್ತರು ನಂಬಿದ್ದಾರೆ. ಶಿವನಿಗೆ ಈ ಬಿಲ್ವಪತ್ರೆ ಯಾಕೆ ಇಷ್ಟ ಅಪ್ಪ ಅಂದರೆ, ಈ ದೇವಾನುದೇವತೆಗಳು ಮತ್ತು ಈ ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡ್ತಾರಲ್ಲ, ಆಗ ವಿಷ ಉಕ್ಕಿ ಬರ್ತದೆ. ಆ ವಿಷವನ್ನು ಶಿವ ಕುಡಿದು ಬಿಟ್ಟು ತನ್ನ ಗಂಟಲಿನಲ್ಲೇ ನಿಲ್ಲಿಸ್ಕೊಳ್ತಾನೆ. ಆಗ ಇಡೀ ಶಿವನ ಗಂಟಲು ಉರಿಲಿಕ್ಕೆ ಶುರು ಮಾಡ್ತದೆ. ಆಗ ಶಿವ ಈ ಬಿಲ್ವಪತ್ರೆಯನ್ನು ತಿಂತಾನೆ. ಅಂದರೆ ಬಿಲ್ವಪತ್ರೆಯನ್ನು ತನ್ನ ದೇಹಕ್ಕೆ, ತನ್ನ ಗಂಟಲಿಗೆ ಬಳಸ್ಕೊಳ್ತಾನೆ. ಆಗ ಆ ಗಂಟಲಿನ ಉರಿ ನಿಂತೋಗ್ತದೆ. ಹೀಗಾಗಿ ಬಿಲ್ವಪತ್ರೆಯಲ್ಲಿ ಈ ಉರಿಯನ್ನು ನಿವಾರಣೆ ಮಾಡುವಂತಹ ಆಂಟಿಟಾಕ್ಸಿನ್ ಗುಣ ಇದೆ ಅಂತೇಳಿ ಈ ಆಯುರ್ವೇದ ವೈದ್ಯಕೀಯ ಹೇಳ್ತದೆ. ಹೀಗಾಗಿ ಇದು ಶಿವನಿಗೆ ತುಂಬ ಪ್ರಿಯವಾದದ್ದು ಅನ್ನುವ ನಂಬಿಕೆ ಕೂಡ ಈ ನಮ್ಮ ಪುರಾಣದಲ್ಲಿ ಇದೆ. ಆತ್ಮೀಯ ವೀಕ್ಷಕರೇ, ಶಿವನ ಗಂಟಲಿನಲ್ಲಿದ್ದ ವಿಷದ ಪ್ರಭಾವವನ್ನೇ ಕಡಿಮೆ ಮಾಡಿದಂತಹ ಈ ಬಿಲ್ವಪತ್ರೆಯ ಔಷಧೀಯ ಗುಣಗಳು ಅಪಾರ. ಆ ಔಷಧೀಯ ಗುಣಗಳ ಬಗ್ಗೆ, ಅದರಲ್ಲಿಯೂ ಕೂಡ ಈ ನವದಳದ ಮಹಾಬಿಲ್ವ ವೃಕ್ಷದ ಔಷಧೀಯ ಗುಣಗಳ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕೆ ಇನ್ನೊಂದು ವಿಡಿಯೋವನ್ನೇ ಮಾಡಬೇಕು. ಅದಕ್ಕೆ ಮಾಡ್ತೇನೆ ನಾಳೆ ಇನ್ನೊಂದು. ಅದಕ್ಕೆ ಮುಂಚೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.